ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಶಾಕ್ ಕೊಟ್ಟಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ. ಇಡಿ ಅಧಿಕಾರಿಗಳ ತಲಾಶ್ ಹೇಗೆ ನಡೀತಾ ಇದೆ? ಮತ್ತೊಂದು ಕಡೆ ಈ ದಾಳಿ ನಂತರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾ ಇದ್ದಾರೆ? ಆ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಇಡಿ ಅಬ್ಬರಿಸಿದೆ. ಬೆಳ್ಳಂಬೆಳಗ್ಗೆ ರಾಜ್ಯದ ಹೋಮ್ ಮಿನಿಸ್ಟರ್ಗೆ ಶಾಕ್ ಕೊಟ್ಟಿದೆ. ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಲಾಗಿದೆ. ತುಮಕೂರಿನ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮೇಲೆ ದಾಳಿ ನಡೆಸಲಾಗಿತ್ತು. ಪರಿಶೀಲನೆ ನಡೆಸಿದೆ. ಪ್ರತ್ಯೇಕ ಕಾರುಗಳಲ್ಲಿ ಬಂದ ಇಡಿ ಆಫೀಸರ್ಸ್ ಎರಡೂ ಕಡೆ ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಸಾಧನಾ ಸಮಾವೇಶ ನಡೆಸಿದ ಖುಷಿಯಲ್ಲಿರೋವಾಗ್ಲೇ ಇಡಿ ರೇಡ್ ನಡೆದಿದ್ದು ಆ ಖುಷಿಯನ್ನ ಕಿತ್ಕೊಂಡಿದೆ. ಇದರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಟಾಪಟಿಗೆ ನಾಂದಿ ಹಾಡಿದೆ. ಹೋಮ್ ಮಿನಿಸ್ಟರ್ಗೆ ಇಡಿ ಶಾಕ್. ಕಾರಣವೇನು? ಆರೋಪಗಳೇನು? ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪವೇ ದಾಳಿಗೆ ಕಾರಣ. ಎಸ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುಟುಂಬದ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಬೆಳಗ್ಗೆ ಇಡಿ ದಾಳಿ ಮಾಡಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ದಾಳಿ ನಡೆಸಲಾಗಿದೆ. 22 ಕಾರುಗಳಲ್ಲಿ ಬಂದಿರುವ 40ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೆಸಲಾಗಿದ್ದು, ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಡತಗಳನ್ನು ಅಧಿಕಾರಿಗಳು ಜಾಲಾಡಿದ್ದಾರೆ. ಕಾಲೇಜಿನ ಹಣಕಾಸು ವ್ಯವಹಾರದ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ. ಇದರ ಜೊತೆಗೆ ಲೆಕ್ಕಪತ್ರಗಳು, ಬ್ಯಾಂಕ್ ವಹಿವಾಟು, ಆಂತರಿಕ ಹಣಕಾಸು ವ್ಯವಹಾರಗಳನ್ನು ತಲಾಶ್ ಮಾಡಲಾಗಿದೆ. ಇಷ್ಟಕ್ಕೂ ಯಾವ ಕಾರಣಕ್ಕಾಗಿ ದಾಳಿ ನಡೆಯಿತು ಗೊತ್ತಾ? ಇಲ್ಲಿದೆ ನೋಡಿ. ಪರಮೇಶ್ವರ್ ಕುಟುಂಬದ ಒಡೆತನದಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಿವೆ. ಕಾಲೇಜುಗಳಲ್ಲಿ ಸೀಟ್ ಬುಕಿಂಗ್, ವಿದೇಶಿ ವಿದ್ಯಾರ್ಥಿಗಳ ಹಣಕಾಸು ವ್ಯವಹಾರದ ವಿಚಾರದಲ್ಲಿ ಪಿಎಂಎಲ್ಎ ಕಾಯ್ದೆ ಉಲ್ಲಂಘನೆ ಆರೋಪಗಳಿವೆ. ಅಕ್ರಮವಾಗಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಖರೀದಿ ಮಾಡಿರೋ ಆರೋಪವೂ ಇದೆ. ಇದೆಲ್ಲ ಕಾರಣದಿಂದಾಗಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದಿದೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಮಾಜಿ ಶಾಸಕ ಶಫಿ ಅಹಮದ್ ಒಡೆತನದ ಎಚ್ಎಂಎಸ್ ಕಾಲೇಜು ಖರೀದಿ ಮಾಡಲಾಗಿದ್ದು, ಆ ಕಾಲೇಜಿನ ಹೆಸರನ್ನ ಎಚ್ಎಂಎಸ್ ಐಟಿ ಎಂದು ಕಾಲೇಜಿನ ಹೆಸರನ್ನ ಬದಲಾಯಿಸಲಾಗಿತ್ತು. ಈ ವಿಚಾರದಲ್ಲೂ ಇಡಿಯ ದಾಳಿ ನಡೆದಿರಬಹುದು ಅಂತ ಹೇಳಲಾಗ್ತಿದೆ. 2019ರಲ್ಲಿ ನಡೆದಿತ್ತು ಐಟಿ ರೇಡ್. ಪರಮೇಶ್ವರ್ 2019ರಲ್ಲಿ ಕೊರಟಗೆರೆ ಶಾಸಕರಾಗಿದ್ದಾಗಲೂ ಅವರ ನಿವಾಸಗಳ ಮೇಲೆ ಹಾಗೂ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ರೇಡ್ ಆಗಿತ್ತು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಪರಮೇಶ್ವರ್ ಅವರ ನಿವಾಸ, ತುಮಕೂರಿನಲ್ಲಿನ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜು, ಡಿಗ್ರಿ ಕಾಲೇಜು, ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೂ ನೆಲಮಂಗಲದಲ್ಲಿರುವ ಸಿದ್ಧಾರ್ಥ ಕಾಲೇಜು ಸೇರಿದಂತೆ ಹಲವು ಕಡೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಲಾಗಿತ್ತು. ಆ ರೇಡ್ಗೆ ಕಾರಣ ರಾಜಸ್ಥಾನದ 2 ವಿದ್ಯಾರ್ಥಿಗಳು ಅಂತ ಹೇಳಲಾಗ್ತಿತ್ತು. ಸೀಟ್ ಬ್ಲಾಕಿಂಗ್ ಮಾಡ್ತಾಗಿದ್ದಿದ್ದೇ ಐಟಿ ರೇಡ್ಗೆ ಕಾರಣ ಅನ್ನೋ ಮಾತು ಕೇಳಿ ಬಂದಿತ್ತು. ಈಗ ಇಡಿ ರೇಡ್ ನಡೆದಿದ್ದು ಹೊಸ ಅನುಮಾನಗಳನ್ನ ಹುಟ್ಟುಹಾಕಿದೆ. ಪರಮೇಶ್ವರ್ಗೆ ಇಡಿ ಶಾ, ಬಿಜೆಪಿ ಹೇಳೋದೇ ಬೇರೆ. ಇಡಿ ದಾಳಿಗೆ ರನ್ಯಾರಾವ್ ಕೇಸ್ ಲಿಂಕ್ ಕೊಟ್ಟ ಬಿಜೆಪಿ. ಪರಮೇಶ್ವರ್ಗೆ ಇಡಿ ಶಾಕ್ ಕೊಟ್ಟಿದೆ. ಇತ್ತ ಇಡಿ ದಾಳಿ ನಡೀತಾಗಿದ್ದಂತೆ ಬಿಜೆಪಿ ಅಲರ್ಟ್ ಆಗಿದೆ. ಯಾವ ವಿಚಾರಕ್ಕಾಗಿ ಇಡಿ ದಾಳಿ ನಡೆಯಿತು ಅನ್ನೋ ಗೊಂದಲ ಆಗಿರಬೇಕಾದ್ರೆ ರನ್ಯಾರಾವ್ ಪ್ರಕರಣವನ್ನ ಬಿಜೆಪಿ ಎಳೆದು ತಂದಿದೆ. ರನ್ಯಾರಾವ್ ಹಾಗೂ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ನಡುವೆ ವ್ಯವಹಾರ ಆಗಿತ್ತೆಂದು ಬಿಜೆಪಿ ಆರೋಪ ಮಾಡುತ್ತಿದೆ. ರನ್ಯಾರಾವ್ ಹಾಗೂ ಮೆಡಿಕಲ್ ಕಾಲೇಜಿನ ಮಧ್ಯೆ ಹಣ ವರ್ಗಾವಣೆ ಬಗ್ಗೆ ಇಡಿ ಪರಿಶೀಲನೆ ನಡೆಸುತ್ತಿದೆ ಅಂತ ಬಿಜೆಪಿ ಹೇಳುತ್ತಿದೆ. ಹೌದು, ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾಜಕಾರಣಿಗಳ ಪಾತ್ರದ ಬಗ್ಗೆ ಈಗಾಗಲೇ ಉಲ್ಲೇಖವಾಗಿದೆ. ಈ ಮೊದಲೇ ರನ್ಯಾರಾವ್ ಮದುವೆಯಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದ ಫೋಟೋ ವೈರಲ್ ಆಗಿತ್ತು. ರನ್ಯಾರಾವ್ ಮೊಬೈಲ್ನಲ್ಲಿ ಕೆಲ ರಾಜಕಾರಣಿಗಳ ನಂಬರ್ಗಳು ಸಿಕ್ಕಿದ್ದವು ಎಂಬ ಮಾಹಿತಿ ಕೂಡ ಇತ್ತು. ಈಗ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ರನ್ಯಾರಾವ್ ಕೇಸ್ ವಿಚಾರವಾಗಿ ಇಡಿ ದಾಳಿಯಾಗಿದೆ ಎಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಈ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಬೇಕು. ಯಾರ್ಯಾರು ಈ ರನ್ಯಾರಾವ್ ಗೋಲ್ಡ್ ಕೇಸಲ್ಲಿ ಇದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರ ಸಿದ್ಧಾರ್ಥ ಕಾಲೇಜಿನ ಮೇಲಿನ ಇಡಿ ರೇಡ್ ವಿಚಾರವಾಗಿ ಇದೇ ರೀತಿ ಮಾತಾಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಚಿನ್ನದ ಹಗರಣದಲ್ಲಿ ಹಲವು ಮಂತ್ರಿಗಳ ಹೆಸರಿದೆ. ಇಡಿಗೆ ಯಾರ ಮೇಲೆ ಸಂಶಯ ಬಂದಿದೆಯೋ ಅವರ ಮೇಲೆ ರೇಡ್ ಮಾಡ್ತಿದ್ದಾರೆ. ಇಡಿ ಸ್ವತಂತ್ರ ತನಿಖಾ ಏಜೆನ್ಸಿ. ಬಿಜೆಪಿ ಹೇಳಿ ರೇಡ್ ಮಾಡಿಸೋಕೆ ಬರೋದಿಲ್ಲ. ಸಂಶಯ ಬಂದಲ್ಲಿ ರೇಡ್ ಮಾಡ್ತಾರೆ. ಮಾಹಿತಿ ಸಿಕ್ಕರೆ ಕ್ರಮ ಕೈಗೊಳ್ತಾರೆ ಎಂದಿದ್ದಾರೆ ಯತ್ನಾಳ್.
ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಇದೇ ರೀತಿ ಹೇಳಿದ್ದಾರೆ. ಏನು ರಣ್ಯ ಬಂಗಾರದ ಹಗರಣ ಏನಾಗಿತ್ತು, ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿದ್ದು. ಈಗ ಇಡಿ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ, ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತಿ, ಅದ್ರಾಗ ಯಾರು ಏನು BJP ಮಾಡ್ಸಕ್ಕೆ ಬರೋದಿಲ್ಲ, ಕಾಂಗ್ರೆಸ್ನೋ ಏನು. ಅವ್ರ ಸಂಶಯದಲ್ಲಿ ಅವ್ರು ರೇಡ್ ಮಾಡ್ತಾರೆ. ಅವ್ರಿಗೆ ಏನಾರು ಮಾಹಿತಿ ಸಿಕ್ಕರೆ ಅವ್ರ ಮೇಲೆ ಕ್ರಮ ತಗೋತಾರೆ, ಏನು ಸಿಗಲಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಬಿಡ್ತಾರೆ. ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರ್ತದೆ ಅದು ಅವ್ರ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅದು ಕಾಂಗ್ರೆಸ್ಸು BJP ಜನತಾದಳ ಅಲ್ಲ. ಅಲ್ಲೇನೂ ಸಿಕ್ಕಿಲ್ಲ ಅಂದ್ರೆ ಮುಗ್ದಾಯ್ತು, ಭಯ ಯಾಕೆ? ಇಡಿ ದಾಳಿಯನ್ನ ಕಾಂಗ್ರೆಸ್ ಖಂಡಿಸಿದೆ. ಸಾಧನಾ ಸಮಾವೇಶ ಸಹಿಸದೆ ಇಡಿ ದಾಳಿ ಮಾಡಲಾಗಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆರೋಪ ಮಾಡಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಇಡೀ ದೇಶದಲ್ಲಿ ಸಂವಿಧಾನ, SC, ST, OBC ಸಮುದಾಯಗಳ ನಾಯಕರ ಮೇಲೆ ನಿರಂತರ ದಾಳಿ ಮಾಡುವುದು ವಾಡಿಕೆಯಾಗಿದೆ. ಪರಮೇಶ್ವರ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದು ವಿಕೃತ ಮನಸ್ಸುಗಳ ಭಾಗವಾಗಿದೆ ಎಂದು ಬಿಜೆಪಿ ವಿರುದ್ಧ ಪೋಸ್ಟ್ ಹಾಕಿ ಕಿಡಿಕಾರಿದ್ದಾರೆ. ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಎಂದ ಸಿಎಂ. ಪರಮೇಶ್ವರ್ ಕುಟುಂಬದ ಒಡೆತನದ ಸಿದ್ಧಾರ್ಥ್ ಶಿಕ್ಷಣ ಸಂಸ್ಥೆಯ ಮೇಲೆ ದಾಳಿಯಾಗಿರೋದನ್ನ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಬಿಜೆಪಿ ಸೇಡಿನ ರಾಜಕಾರಣ ಮಾಡುತ್ತಿದೆ, ದಾಳಿ ರಾಜಕೀಯ ಪ್ರೇರಿತವಾಗಿದ್ದು ದಲಿತ ನಾಯಕರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಎಂದಿದ್ದಾರೆ. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು, ಅವರು ಒಬ್ಬ ದಲಿತ ನಾಯಕರು, ಕರ್ನಾಟಕದಲ್ಲಿ ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಟಾರ್ಗೆಟ್ ಮಾಡದೆ ಬಡವರನ್ನ, ದಲಿತರನ್ನ, ಹಿಂದುಳಿದವ್ರನ್ನ, ಕಾಂಗ್ರೆಸ್ನವ್ರನ್ನ. ಗೊತ್ತಾಯ್ತಾ? ಕಾಂಗ್ರೆಸ್ನಲ್ಲಿ ಬಿಜೆಪಿಯವರು ಯಾರ ಮೇಲೆ ಮಾಡಿದ್ದಾರೆ ನೋಡೋಣ, ಹೇಳಿದ ದಾಳಿನ. ಯಡಿಯೂರಪ್ಪ ಏನು ಭಾಳ ಅನಿಷ್ಟ, ವಿಜೇಂದ್ರ ಭಾಳ ಅನಿಷ್ಟ, ಕುಮಾರಸ್ವಾಮಿ ಭಾಳ ಅನಿಷ್ಟ. ಇಡಿ IT ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ. ಇಲ್ಲಿ ಹಿಂದೆಲ್ಲ ಇತ್ತ, ಈಗ ಕಾಂಗ್ರೆಸ್ನವ್ರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ. ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ. ಸೊ ಈಗ ಅಲ್ಲೇ 2ನೇ ಸರಿ ಆಗಿದೆ. ಅವರು ಮೊದಲು IT ಆಗಿತ್ತು, ಈಗ ಇಡಿ ಆಗಿದೆ. ಅದರಿಂದ ಏನಿದೆ ಅದು ನೋಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅವರೇನು ಇವತ್ತಿಂದ ಇನ್ಸ್ಟಿಟ್ಯೂಷನ್ ನಡೀತಾ ಇಲ್ಲ, ಅವ್ರ ತಂದೆ ಕಾಲದಿಂದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ನಡೀಲಿ ಬಿಡಿ. ಒಟ್ನಲ್ಲಿ ಪರಮೇಶ್ವರ್ ಕುಟುಂಬದ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾಗಿರೋದನ್ನು ಕಾಂಗ್ರೆಸ್ ಖಂಡಿಸಿದೆ. ಬಿಜೆಪಿ ರಣ್ಯಾರಾವ್ ಕೇಸ್ಗೆ ಈ ಕೇಸನ್ನು ಲಿಂಕ್ ಮಾಡ್ತಿದೆ. ದಾಳಿ ಹಿಂದಿನ ಕಾರಣ ಏನು ಅನ್ನೋದು ಶೀಘ್ರವೇ ಹೊರಬರಲಿದೆ.